ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ಫ್ರೈಡೇ ಅರ್ಲಿ ಮಾರ್ನಿಂಗ್ 4 ಗಂಟೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಕ್ಯಾಪ್ಷನ್ ನೋಡಿ ಗೊತ್ತಾಗಿರುತ್ತೆ ಏನರ ಬಗ್ಗೆ ಈ ವ್ಲಾಗ್ ಅಂತ. ಇವತ್ತು ನನ್ನ ಡೆಲಿವರಿ ಇದೆ, ಅದಕ್ಕೋಸ್ಕರ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಅಡ್ಮಿಟ್ ಆಗೋದಕ್ಕೆ ಕೂಡ ನಾನು ಬೇಗ ಹೊರಡಬೇಕಾಗಿದೆ. ಅದಕ್ಕೋಸ್ಕರ ಇಷ್ಟು ಬೇಗ ಇದ್ದಿರೋದು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡೋದಿರುತ್ತಲ್ವ, ಅದಕ್ಕೋಸ್ಕರ ಇಷ್ಟು ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಹೋಗೋಣ ಅಂತ ಬೇಗ ಇದ್ದಿದ್ದೀವಿ. ಸೊ ಈಗ ಎಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದು ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಶ್ ಅಪ್ ಆಗಿದ್ದಾಯಿತು, ಪೂಜೆ ಕೂಡ ಆಗಿದೆ. ಸೊ ಈಗ ಟಿಫನ್ ಏನೂ ಮಾಡೋ ಆಗಿಲ್ಲ. ಆಪರೇಷನ್ಗಿಂತ 6 to 7 hours ಮುಂಚೆ ಏನೂ ತಿನ್ನೋ ಹಾಗಿಲ್ಲ. ಸೊ ಈಗ 5 ಗಂಟೆ ಆಗಿದೆ ಟೈಮು. ಸೊ ಈಗ ನಾನು ಒಂದು ಗ್ಲಾಸ್ ಹಾಲು, ಒಂದೇ ಒಂದು ಬ್ರೆಡ್ ಎಲ್ಲ ಬಂದು ತಿನ್ಕೋಬೇಕು. ಸೊ ಅಷ್ಟೇ ನಾನು ಇವತ್ತಿನ ಬ್ರೇಕ್ಫಾಸ್ಟ್. ಇಲ್ಲ 7 hours ಗ್ಯಾಪ್ ಇರಬೇಕಲ್ವ, ಅದಕ್ಕೋಸ್ಕರ ನಾನು ಇವಾಗಲೇ ನಾನು ಟಿಫನನ್ನು ಮಾಡ್ಕೊತಿದ್ದೀನಿ ಲೈಟಾಗಿ, ತುಂಬ ಅಂದರೆ ತುಂಬ ಲೈಟಾಗಿ. ಎಲ್ಲ ರೆಡಿಯಾಗಿದ್ದೀವಿ. ನಾನು ನನ್ನ ಹಸ್ಬೆಂಡ್ ಫಸ್ಟ್ ಹೊರಡ್ತೀವಿ, ಅದಾದಮೇಲೆ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ನನ್ನ ಪೇರೆಂಟ್ಸ್ ಬರ್ತಾರೆ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅಡ್ಮಿಷನ್ ಎಲ್ಲ ಆಯಿತು. ಈಗ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಪಾಪುದು. ಸೊ ಬ್ಲಡ್ ಟೆಸ್ಟ್ಗೆಲ್ಲ ಬ್ಲಡ್ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ಇಲ್ಲೊಂದು ಕಿಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಟಾಯ್ಲೆಟರ್ ಇದೆ ಇದರಲ್ಲಿ. ಸೊ ನನ್ನ ಕೈ ಪೇನ್ ಆಗ್ತಾಯಿದೆ. ಸೊ ಇದು ಶವರ್ ಜೆಲ್ಲು, ಮಾಯ್ಶ್ಚರೈಸರ್ ಇದೆ, ಅಲೋವೆರಾ ಮಾಯ್ಶ್ಚರೈಸರ್ ಇದೆ, ಆ್ಯಂಡ್ ಶ್ಯಾಂಪೂ ಇದೆ, ಸೋಪ್ ಕೊಟ್ಟಿದ್ದಾರೆ, ಆ್ಯಂಡ್ ಶವರ್ ಕ್ಯಾಪ್ ಇದೆ ಇದರಲ್ಲಿ. ಅದರಲ್ಲಿ ಕೂಂಬಿದೆ, ಆ್ಯಂಡ್ ಇದರಲ್ಲಿ ಒಂದು ಡೆಂಟಲ್ ಕಿಟ್ ಇದೆ, ಒಂದು ಪೇಸ್ಟ್ ಮತ್ತು ಬ್ರಷ್ ಇದೆ ಇದರಲ್ಲಿ. ಸೊ ಇದನ್ನೆಲ್ಲ ಈ ಪೌಚಲ್ಲಿ ಹಾಕಿ ಕೊಟ್ಟಿದ್ದಾರೆ. ಸೊ ನೈಸ್ ಅಲ್ಲ. ಸಾಂಗ್ಸ್ ಓಡ್ತಾ ಇದೆ. ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಎಂಟ್ರೆನ್ಸ್ ಡೋರ್, ಆ್ಯಂಡ್ ಇಲ್ಲಿ ರೆಸ್ಟ್ ರೂಮ್ ಇದೆ. ಸೊ ಇದು ಅಟೆಂಡರ್ಗೆ, ಯಾರು ನನ್ನ ಜೊತೆ ಯಾರು ಇರ್ತಾರೋ ಅವರು ಮಲಗೋದಕ್ಕೆ ಮತ್ತು ವಿಸಿಟರ್ಸ್ಗೆಲ್ಲರಿಗೂ ಇದಕ್ಕೆ. ಸೊ ವೆಂಟಿಲೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೋರ್ ಆಗಬಾರ್ದು ಅಂತ ಟಿ ವಿ ಕೂಡ ಇದೆ. ಆ್ಯಂಡ್ ಇದರಲ್ಲಿ ಫ್ರಿಡ್ಜ್ ಕೂಡ ಇದೆ. ಆ್ಯಂಡ್ ಇದೆಲ್ಲ ಕಂಪಾರ್ಟ್ಮೆಂಟ್ಸ್ ಇದೆ ನಾವು ಡ್ರೆಸ್ಸಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಇನ್ನೊಂದು ಫ್ಯೂ ಅವರ್ಸ್ ಅಷ್ಟೇ ಇಲ್ಲಿ ನನ್ನ ಮಗು ಇರುತ್ತೆ. ಐ ಆಮ್ ಸೋ ಎಕ್ಸೈಟೆಡ್. ನನ್ನ ಮಗಳಂತೂ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ. ಯಾವಾಗ ಪಾಪು ಬರುತ್ತೆ ಮಮ್ಮಿ ಅಂತ ಎಲ್ಲ ಕೇಳ್ತಾ ಇದ್ಲು. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರ ಅಮ್ಮಂದು ಡೆಲಿವರಿ ಇದೆ. ಇವಳು ಮೊಬೈಲ್ ನೋಡ್ಕೊಂಡು ಕೂತಿದ್ದಾಳೆ ಕಾರ್ಟೂನ್ ನೋಡಿ. ಮಮ್ಮಿಗೆ ಮುತ್ತ ಬೇಗ ಕೊಡಬೇಕು. ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅವರು. ಸೊ ಈ ಟೈಮಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇತ್ತು, ಭಯ ಆಗ್ತಾಯಿತ್ತು. ಮತ್ತು ಮತ್ತೊಂದು ಕಡೆ BP ಹೈ ಏನಾದರೂ ಆದರೆ ಈ ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ನನಗೆ ನಾನೇ ತುಂಬ ಕೂಲ್ ಮಾಡ್ಕೊತಾ ಇದ್ದೆ. ಇದು ನನಗೆ ಸೆಕೆಂಡ್ ಟೈಮ್ ಸಿಸರಿನ್ ಆದರೂ ಕೂಡ ಪ್ರತಿಯೊಂದು ಸರಿನೂ ಒಂದೊಂದು ಫೀಲಿಂಗ್ಸ್ ಇರುತ್ತೆ. ಈ ಸರಿ ನನಗೆ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು, ಏನಾಗುತ್ತೋ ಏನೋ ಅನ್ನೋದಿತ್ತು.
ಚೇತನ್ ಅವ್ರು ಕೂಡ ತುಂಬ ಧೈರ್ಯ ಹೇಳ್ತಾ ಇದ್ರು ನನಗೆ. ನಮ್ಮ ಮಮ್ಮಿ ಕೂಡ ಒಂದು ಕಡೆ ಹೆದರ್ಕೋಬೇಡ, ಏನೂ ಆಗಲ್ಲ, ಫಸ್ಟ್ ಹೇಗಾಯಿತು ಇದು ಕೂಡ ಹಾಗೆ ಚೆನ್ನಾಗಾಗುತ್ತೆ ಅಂತ ಧೈರ್ಯ ಹೇಳಿ ಕಳಿಸ್ತಾ ಇದ್ದಾರೆ. ನನ್ನ ಮಗಳು ಎಲ್ಲೋಗ್ತಿದ್ಯಾ ಮಮ್ಮಿ, ಇದ್ದಲ್ಲಿ ಏನಕ್ಕೆ ಕೂತ್ಕೊಂಡಿದ್ಯಾ ನೀನು, ನಾವು ಬರ್ಬೋದು ಒಳಗಡೆ ಅಂತ 1000 ಪ್ರಶ್ನೆ ಕೇಳ್ತಾ ಇದ್ಲು. ಚರು ಮಮ್ಮಗೆ ಆಲ್ ದ ಬೆಸ್ಟ್ ಅನ್ನು. ನನ್ನ ಚಾರ್ವಿ ಅಂತೂ ಆಲ್ಮೋಸ್ಟ್ ಇನ್ನೇನು ಅಳೋದಕ್ಕೆ ಶುರು ಮಾಡಿಬಿಟ್ಟಿದ್ಲು. ಬಟ್ ನಾನು ಅದಕ್ಕೆ ರಿಯಾಕ್ಟ್ ಏನು ಮಾಡೋದಕ್ಕೆ ಹೋಗಲಿಲ್ಲ. ಆಮೇಲೆ ನಾನು ಬರ್ತೀನಿ ಅಂತ ತುಂಬ ಹಠ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಸಂಹವ್ ಹಾಗೆ ಮ್ಯಾನೇಜ್ ಮಾಡಿಬಿಟ್ಟೆ ನಾನು ಅದನ್ನು. ನಮ್ಮ ಮನೆಯವರು ಕೂಡ ತುಂಬ ಧೈರ್ಯ ಹೇಳ್ತಾ ಇದ್ದಾರೆ, ಮತ್ತೆ ಒಂದು ಹೆದ್ರುಕೋಬೇಡ, ಯಾಕಂದರೆ ನಾನು ತುಂಬ ಟೆನ್ಸ್ ಆಗಿದ್ದೆ. ಸೊ ಅದು ಅಬ್ಸರ್ವ್ ಮಾಡಿ ಅವಾಗವಾಗ ಬಂದು ಏನೂ ಆಗಲ್ಲ ಅಂತ ಹೇಳ್ತಾಯಿದ್ರು, ಧೈರ್ಯ ಹೇಳ್ತಾಯಿದ್ರು ನನಗೆ. ನಾನು ಆಪ್ರೇಷನ್ ಥಿಯೇಟರ್ಗೆ ಹೋದ್ಮೇಲೆ ನಮ್ಮ ಅತ್ತೆ ಮಾವ, ನನ್ನ ಕೋ ಸಿಸ್ಟರು ಮತ್ತು ಬುಜ್ಜಿ ಎಲ್ಲರೂ ಬಂದಿದ್ದರು, ವೆಯ್ಟ್ ಮಾಡ್ತಾಯಿದ್ರು ಆಚೆಗಡೆ ಎಲ್ಲರೂ. ಸೊ ಇದೆಲ್ಲ ನಮಗೆ ಹಾಸ್ಪಿಟಲ್ ಕಡೆಯಿಂದ ಸಿಕ್ಕಿರೋ ಅಂಥ ಗಿಫ್ಟ್ ಹ್ಯಾಂಪರ್ಸ್ ಎಲ್ಲ ಗುಡೀಸ್ ಅಂತಲೇ ಹೇಳ್ಬೋದು. ಕಂಗ್ರ್ಯಾಟ್ಸ್ ಅನ್ನೋ ಕೇಕ್ ಸಹ ಕೊಟ್ಟಿದ್ದರು ಆ್ಯಂಡ್ ದಟ್ ವಾಸ್ ರಿಯಲಿ ಡಿಲಿಷಿಯಸ್. ಸೊ ಹೀಗೆ ಡೈಪರ್ಸ್ ಮತ್ತು ಬೇಬಿ ಅಂದ್ಬಿಡೋ ಸ್ಟಿಕ್ಕರ್ಸ್ ಮತ್ತು ಡೈಪರ್ ಬ್ಯಾಗ್ ಮತ್ತು ಒಂದು ಸೆಟ್ ಆಫ್ ಕ್ಲಾತ್ ಸಹ ಕೊಟ್ಟಿದ್ದರು. ಮತ್ತು ಹೆಲ್ತ್ ಬುಕ್ ಅಂತ ಅದೊಂದು ಕೂಡ ಆ್ಯಡ್ ಮಾಡಿದರು. ಅಲ್ಲಿ ಅವ್ರ ಅಜ್ಜಿ ತಾತ ಚೆನ್ನಾಗಿ ಆಟ ಆಡಿಸ್ತಾ ಇರೋ ಮಗುನ. ಅವ್ರ ಅಜ್ಜಿ ತಾತ ಚೆನ್ನಾಗಿ ಆಟ ಆಡಿಸ್ತವ್ರೆ ಮಕ್ಳನ್ನ. ಅವ್ರ ಅಮ್ಮಮ್ಮ ತಾತ ಅವಳು ಬಿಡಿ, ಅವಳು ಗಾನ್ ವಿಷಯ ಅಷ್ಟೇ. ಪೀಸ್ ಬಂಗಾರ, ನನ್ನ ಬಂಗಾರ ಬಿಟ್ಬಿಟ್ಲು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೀನು ಬಂದು ನಾನು ತಿನ್ಕೊತೀನಿ, ಬೇಜಾರು ಮಾಡ್ಕೊಬೇಡ. ಆ್ಯಕ್ಚುಲಿ ಸಂಡೇ ಡಿಸ್ಚಾರ್ಜ್ ಆಗಬೇಕಾಯಿತು, ಬಟ್ ಆವಾಗ ನಾರ್ಮಲಾಗಿ ಜಾಂಡೀಸ್ ಟೆಸ್ಟ್ ಮಾಡಿದಾಗ ಬೇಬಿಗೆ ಹೈ ಇತ್ತು, ಅದಕ್ಕೋಸ್ಕರ ಫೋಟೋಥೆರಪಿಲಿ ಇಡಬೇಕು ಅಂತ ಹೇಳಿ ಇಟ್ಟರು. ಮತ್ತೆ ಕಮ್ಮಿ ಆಗಿದೆ ಅಂತ ಮತ್ತೆ ಮನೆಗೆ ವಾಪಸ್ ಬಂದ್ವಿ. 2 ಡೇಸ್ ಬಿಟ್ಟು ಮತ್ತೆ ಟೆಸ್ಟ್ ಮಾಡೋದಕ್ಕೆ ಹೇಳಿದ್ರು. ಆವಾಗ 17 ಇದ್ದಿದ್ದು 25 ಆಗೋಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲ, ಮತ್ತೆ ಫೋಟೋಥೆರಪಿ ಮಾಡಬೇಕಂದ್ಬಿಟ್ಟು ಮತ್ತೆ ಇನ್ನೊಂದು 3 ಡೇಸ್ ಅಲ್ಲಿದ್ವಿ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗೋ ಟೈಮ್ ಬಂದಿದೆ. ಸೊ ಈ ವ್ಲಾಗೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮಿಗಿಲು ಬೊಗಸೆ ಗಾತ್ರದ ಚಂದ್ರ, ಅವಳ ನೆರಳು ಕಣ್ಣಲೇ ಇದೆ ಹೊಂಬಿಸಿಲು. ಉಸಿರೆಯಲ್ಲಿ ಲಾಲಿ ಅಪ್ಪುಗೆ ತೂಗೋ ಜೋಲಿ,